ಒಂದು ಸಲ ರೇಸ್ಗೆ ಇಳಿದ ಮೇಲೆ ಕುದುರೆ ಓಡಲೇಬೇಕು. ಇವತ್ತು ನಮ್ಮ ಸ್ಯಾಂಡಲ್ವುಡ್ನಲ್ಲಿ ಒಂದು ಓಡೋ ಕುದುರೆ ಬಹಳ ಖುಷಿಯಾಗಿದೆ. ಹಲ್ಕಾ ಡಾನ್ ಅನ್ನುವಂಥ ಒಂದು ಟೈಟಲ್ ಕಾರ್ಡ್ ಇಟ್ಕೊಂಡು ಆ ಕುದುರೆ ನಮ್ಮ ಜೊತೆ ಮಾತನಾಡೋದಕ್ಕೆ ಜಾಯ್ನ್ ಆಗಿದೆ. ಮಾತಾಡಿಸ್ತಾ ಹೋಗ್ತೀನಿ. ಪ್ರಮೋದ್ ಅವರು ಸ್ಟೇಟ್ ಅವಾರ್ಡ್ ಸಿಕ್ಕ ಮೇಲೆ ರತ್ನನ್ ಪ್ರಪಂಚ ಸಿನಿಮಾಗೆ ಅದೇ ಖುಷಿಯಲ್ಲಿ ಹಲ್ಕಾ ಡಾನ್ ಮುಹೂರ್ತದಲ್ಲಿ ಸಿಕ್ಕಿದ್ದಾರೆ. ಮಾತಾಡಿಸ್ತಾ ಹೋಗ್ತೀನಿ. ಸಾಯಿ ಕುಮಾರ್ ಸರ್ರು ಡೈಲಾಗ್ ಹೇಳ್ತಾ ಇದ್ರು ಒಂದು ಕಡೆ, ಅದನ್ನು ನಿಂತ್ಕೊಂಡು ಬಹಳ ಮೂಕ ಸ್ತಬ್ಧರಾಗಿ ನೋಡ್ತಾ ಇದ್ರಿ. ಇವತ್ತಿನ ದಿನ ಬಹಳ ಸ್ಪೆಷಲ್ಲು ನಿಮಗೆ. ನಿಮ್ಮ ಖುಷಿ ಹೇಳ್ಬಿಡಿ. ತುಂಬ ಖುಷಿ ಸರ್. ಅಂದರೆ ಇಷ್ಟು ದೊಡ್ಡ ಪ್ರೊಡಕ್ಷನ್ ಹೌಸು, ಇಷ್ಟು ದೊಡ್ಡ ಟೀಮ್ನ ಅವ್ರು ಸೆಟ್ ಮಾಡಿಕೊಟ್ಟಿರೋದು. ಅಂದರೆ ನನಗೊಂದು ಈ ಥರದ್ದೇನೋ ಬೇಕಿತ್ತು, ನನಗೆ ನೆಕ್ಸ್ಟ್ ಲೆವೆಲ್ದೇನೋ ಬೇಕಿತ್ತು. ನಾರ್ಮಲ್ಸಿ ಬೇಕಿರಲಿಲ್ಲ, ಇನ್ನೇನೋ ಬೇಕಿತ್ತು. ಹುಡ್ಕಾಡಿ ಇದೇನೋ ಒಂದು ಛಲ ತಂದು ಹೇಳಿದಾಗ ನನಗೆ ನಾ ಏನು ಹುಡ್ಕಾಡ್ತಿದ್ದೀನೋ ಎಲ್ಲ ಇದೆಯಲ್ಲ ಇದರಲ್ಲಿ ಅಂತ ಅನಿಸ್ತು. ಫನ್ ಬೇಕಿತ್ತು, ಒಂದು ಕಾಮಿಡಿ ಸಿನಿಮಾ ಮಾಡಿರಲಿಲ್ಲ ನಾನು. ಬರೀ ಕಾಮಿಡಿನೂ ಆಗಲ್ಲ, ಅದಕ್ಕೆ ಇನ್ನೇನೋ ಬೇಕಿತ್ತು. ಎಲ್ಲ ಸೇರ್ಕೊಂತೀವಿ ಸಿನಿಮಾದಲ್ಲಿ. ಸೊ ಅದನ್ನು ಕೆ ಪಿ ಸರ್ ಅಷ್ಟು ಚೆನ್ನಾಗಿ ಅದನ್ನು ಕೇಳಿ ಅವ್ರು ಇಷ್ಟಪಟ್ಟು ಇವತ್ತು ಮುಹೂರ್ತದವರೆಗೂ ಬಂದಿದ್ದೀವಿ. 1.5 ವರ್ಷದ ಒಂದು ಜರ್ನಿ ಇದು. ಅಂದರೆ ಬರೀ ಡಿಸ್ಕಷನ್ಸು ಎಲ್ಲ ನಡೆದು, ಅಂದರೆ ಅಷ್ಟು ಪಕ್ವವಾಗಿದೆ ಸಿನಿಮಾ. ಐ ಆಮ್ ಸೋ ಹ್ಯಾಪಿ. ಇವಾಗ ಶುರುವಾಗುತ್ತೆ. ಆ್ಯಂಡ್ ನನಗೆ ತುಂಬ ಚಾಲೆಂಜಿಂಗ್ ಆಗಿದೆ ಇದು ಕೆಲಸ, ಏನು ಸುಮ್ಮನೆ ಈಸಿ ಅಲ್ಲ. ಸೊ ಐ ಆಮ್ ಸ್ವಲ್ಪ ಇದಕ್ಕೆ ಬೇರೆ ಪ್ರಿಪ್ರೇಷನ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಇಷ್ಟು ಜನ ಬಂದು ನಮಗೆ ಹೊಗಳಿ ಹರಿಸಿದ್ದು, ಆ್ಯಂಡ್ ವಿಜಯ್ ಸರ್ ಅಷ್ಟು ಒಳ್ಳೆ ಮಾತು ಹೇಳಿದ್ದು, ಸುದೀಪ್ ಸರ್ ವಿಶ್ ಮಾಡಿ ಹೋಗಿದ್ದು, ಶಿವಣ್ಣ ಬಂದಿದ್ದು, ನಂಗೆ ನಿಜವಲ್ಲೂ ಒಂಥರ ಮನಸ್ಸು ತುಂಬ ಬಂತು. ಯಾಕಂದರೆ ಫಸ್ಟ್ ಟೈಮ್ ನಾನು ಈ ಥರ ವೈಬ್ರೇಷನ್ಸ್ ಫೀಲ್ ಮಾಡ್ತಿರೋದು. ಐ ಆಮ್ ಸೋ ಹ್ಯಾಪಿ. ಹಲ್ಕಾ ಡಾನ್ ಇವತ್ತಿಂದ ಚಾಲ್ತಿ. ಆ್ಯಂಡ್ ಆ ಸಿನಿಮಾನ ನೀವೆಲ್ಲ ನೋಡಿ ತುಂಬ ಇಷ್ಟಪಡ್ತೀರಿ ಬಿಕಾಸ್ ಆಫ್ ದ ನಗು. ಇಡೀ ಪಿಕ್ಚರ್ ಅಷ್ಟು ನಗಿಸ್ತೀವಿ, ಮತ್ತು ವಿಷಯ ಅಷ್ಟು ಸ್ಟ್ರಾಂಗ್ ಆಗಿದೆ, ಹೇಳ್ತಾ ಹೋಗ್ತೀವಿ. ಎಲ್ಲರೂ ಒಂದು ಸರಿ ಯೋಚನೆ ಮಾಡೋ ಥರ ಇದೆ ಸಿನಿಮಾ. ಸೊ ಐ ಆಮ್ ಹ್ಯಾಪಿ ಟು ಬಿ ಪಾರ್ಟ್ ಆಫ್ ದಿಸ್ ಹಲ್ಕಾ ಡಾನ್. ನಾನು ನಿಮ್ಮನ್ನ ಸ್ಟೇಟ್ ಅವಾರ್ಡ್ ವಿನ್ನರ್ ಅಂತಾನೆ ಹೇಳಬೇಕು. ಏನಕ್ಕಂದ್ರೆ ರತ್ನನ್ ಪ್ರಪಂಚದಲ್ಲಿ ನಿಮ್ಮ ಒಂದು ಡಾನ್ನೆಸ್ ನೋಡಿದ್ವಿ. ಔಟ್ಲುಕ್ ಬಹಳ ಸಾಫ್ಟ್ ಆಗಿ ಮಾತಾಡ್ತೀರಾ, ಎಲ್ಲರನ್ನು ಪ್ರೀತಿಯಿಂದ ನೋಡ್ತೀರಾ. ಈ ಟ್ರಾನ್ಸ್ಫಾರ್ಮೇಶನ್ ಹೇಗೆ ಈಗ? ಅದೇ ಆ್ಯಕ್ಟರ್ ಅಂದರೆ ಅದೇ. ನಾವು ನಮ್ಮ ಬಾಸ್ ಡಾಕ್ಟರ್ ರಾಜ್ಕುಮಾರ್ ಇಂದ ಕಲ್ತಿರೋದೇ ಅದು. ಅವರು ಹೊರಗಡೆ ಹೆಂಗಿರ್ತಿದ್ರು, ಹೆಂಗೆ ಮಾತಾಡ್ತಿದ್ರು, ಹೆಂಗೆ ನಗ್ತಿದ್ರು, ಅದು ಬೇರೆ. ಅವ್ರು ಸ್ಕ್ರೀನ್ ಮೇಲೆ ಬಂದರೆ ಆ ಭಕ್ತ ಪ್ರಹ್ಲಾದ ಅದು ಬೇರೆ. ಅವರು ಹಿರಣ್ಯಕಶಿಪು ಅವರೇ, ಭಕ್ತ ಕುಂಬಾರನೂ ಅವರೇ, ಹೆಂಗೆ ಹೇಳಿ ದಾರಿ ತಪ್ಪಿದ ಮಗ ಅವರೇ. ಹೆಂಗೆ ಅಂದರೆ ಅವರು ಬೇರೆ. ಅವರು ನೋಡಿ ನಮಗೇನೋ ಒಂದಷ್ಟು ಕಲ್ತಿರ್ಬೋದು. ಅದು ಮೋಸ್ಟ್ಲಿ ಆ ಟ್ರಾನ್ಸ್ಫಾರ್ಮೇಷನ್ಗೆ ಕಾರಣ ಆಗುತ್ತೆ. ಅಂದರೆ ಹೊರಗಡೆ ಆಫ್ ಕ್ಯಾಮ್ರಾ ಹೆಂಗಿರ್ತೀವೋ, ಕೆಲವು ಕ್ಯಾರೆಕ್ಟರ್ಗಳು ಆನ್ ಕ್ಯಾಮ್ರಾ ಕೂಡ ಹಂಗೆ ಇರಬೇಕಾಗುತ್ತೆ. ಅದನ್ನು ಟ್ರೈ ಮಾಡ್ತೀವಿ ಒಂದೊಂದ್ಸತಿ. ಇವು ಹಂಗಿರೋಕ್ಕಾಗಲ್ಲ, ಇವು ಬೇರೆ, ಇವು ಎಕ್ಸ್ಟ್ರೀಮ್ ಕ್ಯಾರೆಕ್ಟರ್ಗಳಿವು. ಸೊ ನಾನು ಸಿಕ್ಕಾಪಟ್ಟೆ ಎಕ್ಸೈಟ್ ಆಗಿದ್ದೀನಿ. ಹೆಂಗೆ ಮಾಡ್ಬೋದು ನಾನು ಇದನ್ನು, ಹೆಂಗೆ ಆಗ್ಬೋದು. ಬಿಕಾಸ್ ರತ್ನನ್ ಪ್ರಪಂಚದ ಕ್ಯಾರೆಕ್ಟರ್ ಏನಿತ್ತೋ, ಉಡಾಳ ಬಾಬುರಾವ್ನ ಅಲ್ಟ್ರಾ ಪ್ರೋ ಮ್ಯಾಕ್ಸ್ ಅನ್ಬೋದು, ಅದು ಕ್ಯಾರೆಕ್ಟರ್ ಇದು. ಸೊ ಹಂಗಾಗಿ ಐ ಆಮ್ ವರಿಡ್ ಹೆಂಗೆ ಮಾಡ್ತೀನಿ, ಹೆಂಗಾಗುತ್ತೆ ಅಂತ. ಅಂದರೆ ಬೇಗ ಶೂಟಿಂಗ್ ಶುರು ಆಗ್ಬಿಡ್ಲಿ ಅನಿಸ್ತದೆ ನನಗೆ. ಹಲ್ಕಾ ಡಾನ್ ಮುಹೂರ್ತ ಸಮಾರಂಭ ನಿಜಕ್ಕೂ ನಮಗೆ ಒಂದು ಖುಷಿ ಕೊಡ್ತು. ಏನಕ್ಕಂದ್ರೆ ಒಂದು ಒಗ್ಗಟ್ಟಿನ ಸಂಕೇತ, ಒಂದು ಒಗ್ಗಟ್ಟಿನ ಪ್ರದರ್ಶನ ಕಾಣಿಸ್ತು. ಶಿವಣ್ಣ ಅವರು, ಸುದೀಪ್ ಸರ್, ವಿಜಯ್ ಸರ್ ಬಂದು ನಿಮಗೆ ವಿಶ್ ಮಾಡಿದ್ರು. ಆ ಸಂಭ್ರಮ ನೀವು ಒಬ್ಬ ಕಲಾವಿದನಾಗಿ ನೋಡೋದಾದ್ರೆ ಅದೇ ತಾನೇ ತುಂಬ ದೊಡ್ಡ ವಿಷಯ. ಇಲ್ಲಿ ನಾನು ಯಾವಾಗಲೂ ಹೇಳ್ತಿರ್ತೀನಿ, ಇಂಡಸ್ಟ್ರಿಲಿ ಈ ಥರದ್ದಾಗಬೇಕು ಅಂತ. ಹಳೆ ಬೇರ್ಗಳು, ಹೊಸ ಚಿಗುರುಗಳಿಗೆ ಸಪೋರ್ಟ್ ಮಾಡ್ತಾ ಇರಬೇಕು. ಅದು ನಮ್ಮಲ್ಲಿ ಆಗ್ತಿರುತ್ತೆ. ಸುದೀಪ್ ಸರ್ ಆಗಲಿ, ನಮ್ಮ ದರ್ಶನ್ ಸರ್ ಆಗಲಿ, ಇನ್ನೊಬ್ಬ ಎಲ್ಲರೂ, ಈಗ ನಮ್ಮ ಧನು ಎಲ್ಲ ಕಡೆ ವಿಜಯ್ ಸರ್ ನೋಡಿ ಎಷ್ಟು ಖುಷಿಯಾಗಿ ಬಂದು ಅದನ್ನು ಮಾಡ್ತಾನೆ ಇರ್ತಾರೆ. ಅದು ಸಪೋರ್ಟ್ ನನಗಂತೂ ಸಿಕ್ಕಾಪಟ್ಟೆ ಬರ್ತಾನೆ ಇರುತ್ತೆ. ಯಾವ ಸಪೋರ್ಟ್ ಸಿಕ್ತು ಬಿಕಾಸ್ ಹುಡುಗ ಏನೋ ಮಾಡ್ತಾನೆ ಅಂತ. ಸೊ ಅದಕ್ಕೊಂದು ದೊಡ್ಡ ಪ್ಲಾಟ್ಫಾರ್ಮ್ ಬೇಕಿತ್ತು, ಈಗ ಸಿಕ್ಕಿದೆ. ಅದು ಇಷ್ಟು ದೊಡ್ಡ ಟೀಮ್. ಹರಿ ಸರ್ ಮ್ಯೂಸಿಕ್ಕು, ಅವ್ರದ್ದು ಮ್ಯೂಸಿಕ್ ನಾನು ತುಂಬ ದೊಡ್ಡ ಫ್ಯಾನ್. ಬಿಕಾಸ್ ಎಂಥ ಮೂಡ್ ಆಫ್ ಇದ್ರು ಅವ್ರ ಎನರ್ಜಿ, ಅವರು ಸಾಂಗ್ ಕೇಳಿದ್ರೆ ಎನರ್ಜಿ ಬರುತ್ತೆ. ಸೊ ಅವರು ಸತ್ಯ ಸರ್ ಕ್ಯಾಮ್ರಾ ವರ್ಕು, ಇಷ್ಟೊಳ್ಳೆ ನಮ್ಮ ಶಿವ್ ಸರ್ ಆರ್ಟ್ ಡೈರೆಕ್ಟ್ರು, KGF ಮಾಡಿದವರು, ಅಂದರೆ ಎಲ್ಲ ಸೇರ್ಕೊಂಡಿದ್ದಾರೆ ಇದಕ್ಕೆ. ಸೊ ಅಂಥದ್ರಲ್ಲಿ ನಾವು ಫ್ರೇಮಲ್ಲಿ ಕಾಣಿಸಿದಾಗ ಹೆಂಗೆ ಆಗುತ್ತೆ ಅನ್ನೋದು ನಾನು ಎಕ್ಸೈಟ್ ಆಗಿದ್ದೀನಿ. ಐ ಆಮ್ ವೇಟಿಂಗ್ ಸರ್. ಅಂದರೆ ಈ ಪಿಕ್ಚರು ಅವರೆಲ್ಲರೂ ಬಾಯಲ್ಲೂ ಇಷ್ಟು ಒಳ್ಳೇದು ಬರ್ತಿದೆ ಅಂತಂದರೆ ಎಲ್ರಿಗೂ ಅಷ್ಟು ಇಷ್ಟ ಆಗಿದೆ. ಸೊ ಅದೇ ಫಸ್ಟ್ ಜಡ್ಜ್ಮೆಂಟು. ಇನ್ನು ಆಡಿಯನ್ಸ್ಗೂ ಅದು ಕನ್ವೆ ಆಗುತ್ತೆ, ಆಡಿಯನ್ಸ್ಗೂ ರಿಯಾಕ್ಷನ್ ಇದೇ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಕೊನೆಯದಾಗಿ, ನೀವು ಎಲ್ಲೇ ಸಿಕ್ಕಿದ್ರು ಕೂಡ ಫ್ಯಾನ್ಸ್ಗಳು, ನಿಮ್ಮ ಆಪ್ತ ಬಳಗ ಯಾವಾಗಲೂ ಹೇಳ್ತಾ ಇರುತ್ತೆ, ಪ್ರಮೋದ್ ನೀನು ಬೆಳಿಬೇಕು, ಗೆಲ್ಲಬೇಕು ಅನ್ನೋಂಥ ಮಾತು. ಲಾಸ್ಟ್ ಟೈಮು ಭುವನಂ ಗಗನಂ ರಿಲೀಸ್ ಟೈಮಲ್ಲೂ ಸ್ವಲ್ಪ ಬೇಸರ ಪಟ್ಕೊಂಡಿದ್ರಿ. ಅಂದರೆ ಒಳ್ಳೊಳ್ಳೆ ಕಂಟೆಂಟ್ಗಳನ್ನು ಕೊಡುವಾಗ ಜನ ಬರಬೇಕು ಅಂತ. ದೊಡ್ಡ ಪ್ರಾಜೆಕ್ಟ್ಗಳಲ್ಲೂ ನೀವು ಒಂದು ಭಾಗವಾಗ್ತಾ ಹೋಗ್ತೀರಾ. ಇತ್ತೀಚೆಗೆ ಕಾಂತಾರ ಬಹಳ ಸೂಪರ್ ಹಿಟ್ ಆಗಿದೆ. ಇಂಡಸ್ಟ್ರಿ ಹೇಗೆ ಕಾಣಿಸ್ತಾ ಇದೆ ನಿಮಗೆ? ಇಲ್ಲ, ಇಟ್ಸ್ ಗುಡ್ ಸರ್, ಇಟ್ಸ್ ಗುಡ್. ನೋಡಿ, ಮತ್ತೆ ಅಂದರೆ ಒಂದು ವಿಷಯ ಅನ್ಕೋಬೇಕು, ನಾವು ಕೆಲಸ ಕರೆಕ್ಟಾಗಿ ಮಾಡಿದ್ರೆ ರೀಚ್ ಆಗೋದು ಹಾಗೆ ಆಗುತ್ತೆ. ಜನ ಬಂದೇ ಬರ್ತಾರೆ. ಬಿಕಾಸ್ ಅವ್ರಿಗೆ ಬೇಕು, ಪಾಪ ನಮ್ಮ ಜನಕ್ಕೆ ಒಳ್ಳೆ ಪಿಕ್ಚರ್ಗಳು ಬೇಕು ಸರ್. ನಾವು ಕೊಡಬೇಕಲ್ವಾ, ಯಾವುದು ಒಳ್ಳೇದು ಅದನ್ನು ಡಿಸೈಡ್ ಮಾಡಬೇಕು. ಅದನ್ನು ಸ್ವಲ್ಪ ಶ್ರಮ ಬೇಕಿದೆ. ಅಂದರೆ ಅದಕ್ಕೊಂದಷ್ಟು ಕೆಲಸ ಮಾಡಬೇಕಾಗಿದೆ.
ಎಲ್ಲ ಆ್ಯಂಗಲ್ಸಲ್ಲೂ ಕೆಲಸ ಮಾಡಬೇಕಾಗಿದೆ. ಬರೀ ಒಳ್ಳೆ ಕಂಟೆಂಟ್ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಅದಕ್ಕೆ ಏನು ಮಾಡಬೇಕು, ಅದಕ್ಕೆ ಹೆಂಗೆ ತುಂಬಬೇಕು, ಮ್ಯೂಸಿಕ್ ಆಗಲಿ ಇನ್ನೊಂದಾಗಲಿ ತುಂಬಿ ಪಬ್ಲಿಸಿಟಿ ಅಂತ ಒಂದು ಕೆಲಸ ಇದೆ. ಅದನ್ನು ತುಂಬ ಚೆನ್ನಾಗಿ ಮಾಡಬೇಕು, ಎಲ್ಲರಿಗೂ ರೀಚ್ ಆಗಬೇಕು. ಈ ಪಿಕ್ಚರ್ ಹಿಂಗೆ ಇದೆಯಂತೆ ಅಂತ ರೀಚ್ ಆದರೆ ಡೆಫಿನೆಟ್ಲಿ ಬಂದೇ ಬರ್ತಾರೆ. ಬಿಕಾಸ್ ಕನ್ನಡದವರು ಸರ್, ನಮ್ಮವರು ಗೆಲ್ಸಿರುವಂಥ ಸಿನಿಮಾಗಳು ಎಂತೆಂಥ ಸಿನಿಮಾ, ಎಷ್ಟೆಷ್ಟು ಕೋಟ್ಯಾಂತರ ರೂಪಾಯಿ ದುಡ್ಡು ಮಾಡಿಕೊಟ್ಟಿದ್ದಾರೆ. ಎಷ್ಟು ಜನ ಕಲಾವಿದರನ್ನ, ಡೈರೆಕ್ಟರ್ಗಳನ್ನ, ಪ್ರೊಡ್ಯೂಸರ್ಗಳನ್ನ ಸಾಕ್ತಾ ಇದ್ದಾರೆ ಇವತ್ತು. ಸೊ ನಮ್ಮ ಶ್ರೀಮಂತರು, ನಮ್ಮ ಪ್ರೇಕ್ಷಕರು ಶ್ರೀಮಂತ ಪ್ರೇಕ್ಷಕರು, ಅವ್ರಿಗೆ ಒಂದು ಒಳ್ಳೊಳ್ಳೇದು ಬೇಕು. ಅವಾಗವಾಗ ಆ ಒಳ್ಳೊಳ್ಳೇದು ಮತ್ತು ಬೇರೆ ಬೇರೆದು ಬೇಕು. ಸೊ ಆ ಸಾಲಿನಲ್ಲಿ ಇದೆಲ್ಲ ಸೇರ್ಕೊಳ್ತವೆ. ಸೊ ಈ ಕಾಂತಾರ ಆಗಲಿ ಇನ್ನೊಂದಾಗಲಿ ಮತ್ತು ಬಂದೇ ಬರ್ತವೆ. ಒಳ್ಳೆ ಸಿನಿಮಾಗಳು ಬಂದಾಗ ಜನ ನೋಡ್ತಾರೆ. ಸೊ ನಮ್ಮ ಸಿನಿಮಾನ ನೋಡ್ತಾರೆ. ಓಕೆ ಪ್ರಮೋದ್ ಸರ್, ಒಳ್ಳೇದಾಗಲಿ. ಪ್ರಾರಂಭದಲ್ಲಿ ನಿಮ್ಮನ್ನು ಕುದುರೆ ಅಂದೆ, ರೇಸಲ್ಲಿ ಓಡಿ ಗೆದ್ದು ಬೀಗಿ. ಥ್ಯಾಂಕ್ ಯು. ಇವಿಷ್ಟು ನಟರಾಗಿರೋ ಪ್ರಮೋದ್ ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ಧನುಷ್ ಜೊತೆ ಮಾವಳಿ ಕಾರ್ತಿಕ್, ಕರ್ನಾಟಕ ನ್ಯೂಸ್ ಬೀಟ್.